ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ನಿಮ್ಮ ಕೆರಿಯರ್ ವಿಷಯವಾಗಿ ಇರುತ್ತೆ. ನಿಮ್ಮ ಕೆರಿಯರ್ ಹಾಗೆ ನಿಮ್ಮ ಜಾಬ್ ರಿಲೇಟೆಡ್ ಆಗಿ ಈ ಒಂದು ರೀಡಿಂಗ್ ಇರುತ್ತೆ, ಟ್ಯಾರೋ ರೀಡಿಂಗ್ ಇರುತ್ತೆ. ಓಕೆ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ, ತುಂಬ ಜನ ಕೇಳ್ತಾ ಇದ್ರಿ, ಮ್ಯಾಮ್ ಪ್ಲೀಸ್ ಕೆರಿಯರ್ ವಿಷಯವಾಗಿ ಹಾಗೆ ಜಾಬ್ ರಿಲೇಟೆಡ್ ಆಗಿ ಒಂದು ರೀಡಿಂಗ್ ಮಾಡಿ ಅಂಥೇಳಿ. ಸೊ ಇವತ್ತಿನ ರೀಡಿಂಗ್ ಅದಾಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸೊನೇಟ್ ಆಯಿತು ಅವರು ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನಿಮ್ಮ ಮೊಬೈಲಲ್ಲಿ ನೋಡ್ತೀರಾ ಆಗ ನಿಮಗೆ ರೆಸೊನೇಟ್ ಆಗುವಂಥದ್ದು ಆಗಿರುತ್ತೆ. ಓಕೆ, ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಪಾಸಿಟಿವ್ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿಗೆ ಪರ್ಸ್ನಲ್ ಆಗಿ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು, ಪೆಂಡಲಮ್ ರೀಡಿಂಗ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು, ಈಗ ಅವೈಲೇಬಲ್ ಇದೆ. ಓಕೆನಾ? ಸೊ ಆಲ್ರೆಡಿ ನಾನು ಕಮೆಂಟಲ್ಲಿ ಹಾಗೆ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲೆಲ್ಲ ನನ್ನ ಸ್ಟೂಡೆಂಟ್ಸ್ ರಿವ್ಯೂಗಳನ್ನು ಹಾಕಿದ್ದೀನಿ. ಅವರ ಲೈಫನ್ನು ಹೇಗೆ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಅವಾಗವಾಗ ಹಾಕ್ತಾ ಇರ್ತೀನಿ. ಸೊ ಅದನ್ನು ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ನೀವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಿ. ಓಕೆ, ನಿಮ್ಮ ಲೈಫನ್ನು ಒಂದು ಪಾಸಿಟಿವ್ ಅಲ್ಲಿ ತೊಗೊಂಡೋಗ್ಲಿಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತೀರಾ ಅಂತ ಯಾರಿಗೆಲ್ಲ ಆ ಒಂದು ಆಸೆ ಇದೆ, ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಇನ್ನು. ಬಟ್ ಯಾರು ಇಂಟ್ರೆಸ್ಟ್ ಇದ್ದೀರಾ ಅವರು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಕೆರಿಯರ್ ವಿಷಯವಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. Wow, super. Bottom of the card, 10 of Pentacle. ಓಕೆ, ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ಸಾಲ ಆ ಥರ ರಿಲೇಟೆಡಲ್ಲಿ ಇದ್ದೀರಾ ಅಂತ ಅನಿಸ್ತಿದೆ. ಅಥವಾ ಬೇರೆಯವರಿಗೆ ಸಾಲ ಕೊಟ್ಟು ಇಲ್ಲಿ ನಿಮಗೆ ಅವರು ಚೀಟ್ ಮಾಡಿರೋ ಅಂಥದ್ದು ಕಾಣಿಸ್ತಾ ಇದೆ. ಸೊ ತುಂಬ ಟೆನ್ಷನ್ ಇದೆ, ತುಂಬ ವರಿ, ತುಂಬ ನಿಮ್ಮ ಏನು ಹೇಳ್ಬೋದು ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಇದೆ ನಿಮ್ಮ ಲೈಫಲ್ಲಿ. ಸೊ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಇಲ್ಲಿ ತುಂಬ ಚೀಟಿಂಗ್ ಆಗಿದೆ ನಿಮಗೆ, ಫೈನಾನ್ಷಿಯಲಿ ಏನೋ ಸಮಥಿಂಗ್ ಇಶ್ಯೂಸ್ ಆಗಿ ನಿಮಗೆ ಫೈನಾನ್ಷಿಯಲಿ ಬೇರೆಯವ್ರನ್ನ ತುಂಬಾ ಚೀಟ್ ಆಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ನಿಮಗೆ ಸಾಲ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋವಂಥದ್ದು, ಹಾಗೆ ಸಾಲ ಕೊಡ್ತೀನಿ ನಿಮಗೆ ಈಗ ಆಟ ಆಡಿಸ್ತಾ ಇರೋವಂಥದ್ದು ಆ ಥರ ನಡೀತಿದೆ ಅಂತ ಅನಿಸ್ತಿದೆ. ಸೊ ಫೈನಾನ್ಷಿಯಲಿ ಈಗ ಕರೆಂಟ್ ಎನರ್ಜಿ ನೀವು ತುಂಬಾ ಲೋ ಫೀಲ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಮಾಡುವಂಥ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಅಂತ ಹೇಳಿ ತುಂಬ ಟೆನ್ಷನ್ ಆಗ್ತಾ ಇದೆ. ಸೊ ಮೋಸ ಮಾಡೋರನ್ನ ಹೇಗೆ ಅಂತ ನಿಮಗೂ ಕಂಡುಹಿಡಲಿಕ್ಕೆ ಆಗ್ತಾಯಿಲ್ಲ. ಯಾರಿಂದ ನನಗೆ ಫೈನಾನ್ಷಿಯಲ್ ಇಶ್ಯೂಸ್ ಆಗ್ತಿದೆ, ಯಾರಿಂದ ನನಗೆ ಮೋಸ ಆಗುತ್ತೆ, ಆ ಥರ ನಿಮಗೆ ಅದು ಫುಲ್ ಕನ್ಫ್ಯೂಷನಲ್ಲಿದ್ದೀರಾ. ಗೊಂದಲ ತುಂಬ ಇದೆ ನಿಮ್ಮ ಲೈಫಲ್ಲಿ ಇವಾಗ. ಕರೆಂಟ್ ಎನರ್ಜಿ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು, ಹಾಗೆ ನಿಮ್ಮ ಏನು ಹೇಳ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಂದನ್ನು ನೀವು ಎಲ್ಲದನ್ನು ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಸಿಚುವೇಶನ್ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಈ ಎಲ್ಲ ಏನು ಹೇಳ್ಬೋದು ಫೈನಾನ್ಷಿಯಲ್ ಇಶ್ಯೂಸ್ ನನಗೆ ಯಾವಾಗ ರಿಮೂವ್ ಆಗುತ್ತೆ, ಆ ಒಂದು ಫೈನಾನ್ಷಿಯಲ್ ಇಶ್ಯೂಸಿನ ನಾನು ಯಾವಾಗ ಹೊರಗೆ ಬರ್ತೀನಿ ಅಂತ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಸಾಲ ಮಾಡ್ಕೊಂಡಿದ್ದೀರಾ, ಸಾಲನ ಯಾವಾಗ ತೀರಿಸ್ತೀನಿ, ಅದೆಲ್ಲದು ತುಂಬ ಟೆನ್ಷನಲ್ಲಿದ್ದೀರಾ ಅಂತ ಅನ್ನಿಸ್ತಿದೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಆ ಒಂದು ನೀವೇನು ಮನಿ ಕೊಟ್ಟಿದ್ದೀರಾ, ಆ ಒಂದು ನಿಮಗೇನು ಮೋಸ ಮಾಡಿದ್ದಾರೆ ಅವ್ರು ನಿಮಗೆ ಅವರಾಗಿ ರಿಟರ್ನ್ ನಿಮಗೆ ಆ ಸಾಲವನ್ನು ವಾಪಸ್ ನಿಮಗೆ ರಿಟರ್ನ್ ಕೊಡುವಂಥ ಚಾನ್ಸಸ್ ಇದೆ. ಓಕೆನಾ? ಇಲ್ಲಿ 4 to 5 ಮಂತ್ಸ್ ಅಥವಾ 6 ಮಂತ್ ಒಳಗೇ ನಿಮಗೆ ಆ ಒಂದು ಮನಿ ನಿಮ್ಮ ಕೈ ಸೇರತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ತುಂಬ ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣವನ್ನು ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತ ಅನಿಸ್ತಿದೆ. ಯಾವುದೋ ಇಲ್ಲಿ ಕೆಲವೊಬ್ರು ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಗಿ ಇನ್ವೆಸ್ಟ್ ಮಾಡಿದ್ರಿ ಅಂತ ಅನಿಸ್ತಾ ಇದೆ ಮನಿನ. ಸೊ ಅದು ನಿಮಗೆ
ಯಾವುದೋ ಒಂದು ಮುಖಾಂತರದಿಂದ ನಿಮಗೆ ವಾಪಸ್ ರಿಟರ್ನ್ ಸಿಗೋವಂಥ ಚಾನ್ಸಸ್ ಇದೆ, ಏನು ನಿಮಗೆ ಮೋಸ ಆಗಿತ್ತು. ಸೊ ಅದು ಓಕೆನಾ. ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ಜಾಬ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಬಟ್ ಇಲ್ಲಿ ಎಕ್ಸಾಮ್ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಆ ಎಕ್ಸಾಮಲ್ಲಿ ಮಾರ್ಕ್ಸ್ಗಳು ಕಡಿಮೆ ಆಗುವಂಥದ್ದು, ಅಥವಾ ಇಲ್ಲಿ ಆ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕು ಅಂತ ತುಂಬ ನೀವು ಹಠ ತೊಟ್ಟು ಓದ್ತಾ ಇದ್ದೀರಾ, ಬಟ್ ಇಲ್ಲಿ ಕಾನ್ಸಂಟ್ರೇಟ್ ತುಂಬ ಜನಕ್ಕೆ ಎಕ್ಸಾಮ್ ರಿಲೇಟೆಡ್ ಆಗಿ ಓದ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಸಮಥಿಂಗ್ ಆಗ್ತಿದೆ. ಕೆಲವೊಬ್ರಿಗೆ ಇಲ್ಲಿ ಮುಂದೆ ಓದಬೇಕು ಅಂತ ಹೇಳಿ ತುಂಬ ಇಂಟ್ರೆಸ್ಟ್ ಇದೆ, ಬಟ್ ಇಲ್ಲಿ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಇಲ್ಲ. ಸೊ ಅದಕ್ಕೆ ತುಂಬ ನೀವು ಕೊರಗ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ಏನು ಹೇಳ್ಬೋದು, ನಿಮ್ಮ ಎಜುಕೇಷನ್ ಲೋನ್ ಸಿಗೋವಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ತುಂಬ ಜನಕ್ಕೆ ಆಲ್ರೆಡಿ ಏನು ಹೇಳ್ಬೋದು, ಜಾಬ್ ರಿಲೇಟೆಡ್ ಆಗಿ ಇಂಟರ್ವ್ಯೂ ಕೊಟ್ಟಿದ್ದೀರಾ, ಬಟ್ ಎಲ್ಲಿ ಹೋದರೂ ಆ ಇಂಟರ್ವ್ಯೂ ಸಕ್ಸಸ್ ಆಗ್ತಾ ಇಲ್ಲ, ನಿಮಗೆ ಜಾಬ್ ಆಗ್ತಿಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ರೆ 1 ಇಯರಲ್ಲಿ ಡೆಫಿನೆಟ್ಲಿ ನಿಮಗೆ ಆ ಒಂದು ಜಾಬ್, ನೀವೇನು ಡ್ರೀಮ್ ಜಾಬ್ ನಿಮಗಿದೆ ಆ ಜಾಬ್ ನಿಮಗೆ ಕೈ ಸೇರೋವಂಥ ಚಾನ್ಸಸ್ ಇದೆ. 1 ಇಯರಲ್ಲಿ ಡೆಫಿನೆಟ್ಲಿ ನಿಮಗೆ ನಿಮ್ಮ ಒಂದು ಜಾಬ್ನ ನೀವು ತಗೊಳ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಓಕೆ, ಸೊ ತುಂಬ ಜನಕ್ಕೆ ಎಜುಕೇಷನ್ ರಿಲೇಟೆಡ್ ಆಗಿ ನಾನು ಆಲ್ರೆಡಿ ಹೇಳಿದಾಗೆ ಎಜುಕೇಷನ್ ರಿಲೇಟೆಡ್ ಆಗಿ ಇಲ್ಲಿ ಲೋನ್ ಸಿಗುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಮನಿ ಏನಾದರೂ ಸಹಾಯ ಮಾಡುವಂಥದ್ದು ನಡೆಯುತ್ತೆ. ಸೊ ಹಾಗೆ ಇಲ್ಲಿ ನಿಮ್ಮ ಎಜುಕೇಷನ್ನ ನೀವು ಇಲ್ಲಿ ಯಾರಾದರೂ ಡಿಸ್ಕಂಟಿನ್ಯೂ ಮಾಡಿದೆ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ಸು ಇಲ್ಲಿದೆ. ಓಕೆನಾ. ಹಾಗೆ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ 10 ಆಫ್ ಪೆಂಟಿಕಲ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ, ಏನು ಹೇಳ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಎನಿಥಿಂಗ್ ನೀವು ಇಲ್ಲಿ ಏನಾದರೂ ಒಂದು ವಿಶ್ನ ಕೇಳ್ಕೊಂಡಿದ್ರೆ ವಿಶ್ ಫುಲ್ಫಿಲ್ಮೆಂಟ್ ಆಗೋ ಚಾನ್ಸಸ್ಸು ಇದೆ. ಯಾಕಂದರೆ ಇಲ್ಲಿ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ವಿಶಸ್ ಇಲ್ಲಿ ನಿಮ್ಮ ಸಾಲಗಳಾಗಿರ್ಬೋದು, ನೀವೇನು ಅಂದ್ಕೊಳ್ತಿದ್ದೀರ, ನಿಮ್ಮ ಜಾಬ್ ಇರ್ಬೋದು, ಎನಿಥಿಂಗ್ ನೀವು ಇಲ್ಲಿ ಏನು ಅಂದ್ಕೊಂಡ್ರು ನಿಮಗೆ ಇಲ್ಲಿ ಆಗುವಂಥ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಫೈನಾನ್ಷಿಯಲಿ ತುಂಬ ಒಳ್ಳೆ ಗ್ರೋತ್ ಬರುವಂಥ ಚಾನ್ಸಸ್ ಇದೆ, ನಿಮ್ಮ ಬಿಸ್ನೆಸ್ಸಲ್ಲೂ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಇಲ್ಲಿ ತುಂಬ ಜನ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರ ಅಂತ ಅನ್ನಿಸ್ತಿದೆ, ಬಟ್ ಇಲ್ಲಿ ಏನೋ ನಿಮಗೊಂದು ಭಯ ಕಾಡ್ತಿದೆ. ಆ ಒಂದು ಏನು ಹೇಳ್ಬೋದು, ಆ ಬಿಸ್ನೆಸ್ ರಿಲೇಟೆಡ್ ಆಗಿ ನಿಮಗೆ ಅಷ್ಟು ಐಡಿಯಾ ಇದ್ರೂ ಏನೋ ಸ್ವಲ್ಪ ಮನಿ ಹೆಚ್ಚು ಕಡಿಮೆ ಆದರೆ ಅಥವಾ ಏನಾದರೂ ಲಾಸ್ ಆಗ್ಬಿಡತ್ತಾ, ತುಂಬ ಟೆನ್ಷನ್ ಮಾಡ್ಕೊಳ್ತಿದ್ದೀರ ಅಂತ ಅನ್ನಿಸ್ತಿದೆ. ಸೊ ಡೋಂಟ್ ವರಿ, ನಿಮ್ಮ ಬಿಸ್ನೆಸ್ಸಲ್ಲಿ ಡೆಫಿನೆಟ್ಲಿ ಗ್ರೋತ್ ಅನ್ನೋದು ಇದ್ದೇ ಇದೆ ಇಲ್ಲಿ. ಸೊ ಹಾಗಾಗಿ ತುಂಬ ಅದ್ರ ಬಗ್ಗೆ ವರಿ ಮಾಡ್ಕೊಂಬಿಡಿ, ನೀವೇನು ಅಂದ್ಕೊಳ್ತಿದ್ದೀರಾ ಅದ್ರ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಲೈಫನ್ನು ಮುಂದುವರಿಸಿ ಅಂತ ಹೇಳ್ತೀನಿ. ಓಕೆ, ಹಾಗೆಯೇ ಇಲ್ಲಿ ತುಂಬ ಜನ ಎಕ್ಸಾಮ್ ಬರೆದಿದ್ದೀರಾ, ಬಟ್ ಇಲ್ಲಿ ರಿಸಲ್ಟಿಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಏಸ್ ಆಫ್ ಪೆಂಟಿಕಲ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ರಿಸಲ್ಟ್ ಒಂದು ಒಳ್ಳೆ ಗುಡ್ ರಿಸಲ್ಟೇ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಸೊ ಬರ್ತಾ ಇಲ್ಲ ಹಾಂ ಓಕೆ, ಇಲ್ಲಿ ಒಂದೊಳ್ಳೆ ಗುಡ್ ಮಾರ್ಕ್ಸ್ನ ನೀವು ತಗೊಳ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತುಂಬ ಸಲ ಟ್ರೈ ಮಾಡಿದರೆ ಒಂದು ಎಕ್ಸಾಮ್ನ ಬರೀಲಿಕ್ಕೆ, ಸೊ ನಿಮಗದು ಲಾಸ್ಟ್ ಮೊಮೆಂಟಲ್ಲಿ ಕೈ ಕೊಡ್ತಾ ಇತ್ತು. ಸೊ ಈಗ ಡೆಫಿನೆಟ್ಲಿ ನಿಮ್ಮ ಒಂದು ಗುಡ್ ಮಾರ್ಕ್ಸನ್ನ ನೀವು ತಗೊಳ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ವೆಯ್ಟ್ ಮಾಡಿ ಸ್ವಲ್ಪ ದಿನ, ಈ ಒಂದು ಟೈಮ್, ಕಷ್ಟದ ಟೈಮ್ ಏನಿದೆ ನಿಮಗೆ, ಆ ಟೈಮ್ ಕಳೆಯೋವರೆಗೂ ಈ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಆ ಒಂದು ಟೈಮ್ ಕಳೆದ್ಮೇಲೆ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಓಕೆ, ಡೋಂಟ್ ವರಿ. ಹಾಗೆ ಇಲ್ಲಿ ತುಂಬ ಜನ ಕಷ್ಟಪಟ್ಟು ದುಡಿತಾ ಇದ್ದೀರಾ, ಇಲ್ಲಿ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಹೇಳಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ. ಏನು ನೀವಿಲ್ಲಿ ದುಡಿತಾ ಇದ್ದೀರಾ ಅದನ್ನು ಹಾಗೆ ಖರ್ಚು ಮಾಡ್ತಾ ಇದ್ದೀರಾ, ಖರ್ಚು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಅದೇ ಥರ ಏನು ಹೇಳ್ಬೋದು, ಫೈನಾನ್ಷಿಯಲಿ ಸಾಲ ತೀರಿಸೋದಿರ್ಬೋದು, ಪ್ರತಿಯೊಂದರಲ್ಲೂ ನೀವು ಮನಿನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತೇಳಿ ತುಂಬ ಜನ ಇಲ್ಲಿ ಟೆನ್ಷನ್ ಮಾಡ್ಕೊಳ್ತಿದ್ರು ಅಂತ ಅನ್ನಿಸ್ತಿದೆ. ಹಾಗೆ ಇಲ್ಲಿ ತುಂಬ ಎನರ್ಜಿ ಸಿಗ್ತಿರೋ ಪ್ರಕಾರ ತುಂಬ ಜನ ಸ್ಟೂಡೆಂಟ್ಸ್ ಇದ್ದೀರಾ, ಇಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ಏನು ಹೇಳ್ಬೋದು ಮಗನ ವಿಷಯವಾಗಿರ್ಬೋದು ಅಥವಾ ಮಗಳ ವಿಷಯದಲ್ಲಿರ್ಬೋದು, ತುಂಬ ಅವರ ಎಜುಕೇಷನ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಅವಳಿಗೆ ಓದಿಸೋದು ಹೇಗೆ ಆ ಒಂದು ರಿಲೇಟೆಡಲ್ಲಿ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಹಾಗೆ ಇಲ್ಲಿ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಓಕೆನಾ, ಇಡೀ ಮನೆಯ ಒಂದು ಜವಾಬ್ದಾರಿನ ನಿಮ್ಮ ಮೇಲಿದೆ, ಇಡೀ ಮನೆಯನ್ನು ನೀವು ಅದನ್ನು ಸಂಭಾಳಿಸ್ಕೊಂಡು ಹೋಗುವಂಥ ಒಂದು ಏನು ಹೇಳ್ಬೋದು, ಆ ಥರ ನೀವು ಆ ಒಂದು ಸ್ಥಾನವನ್ನು ನೀವು ತುಂಬ್ತಾ ಇದ್ದೀರಾ. ತುಂಬ ಜವಾಬ್ದಾರಿ ಇದೆ, ನಿಮ್ಮ ಮನೆ ಹಿರಿಯ ವ್ಯಕ್ತಿಗಳಾಗಿರ್ಬೋದು, ನೀವೇನೆ ಅದನ್ನು ಏನು ಹೇಳ್ಬೋದು ಮನೆಯನ್ನು ಸಂಭಾಳಿಸ್ಕೊಂಡು ಹೋಗಬೇಕು, ನಿಮ್ಮ ಲೈಫನ್ನು ನೀವು ನೋಡ್ಕೊಳ್ಬೇಕು, ತುಂಬ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಹಾಗೆ ಇಲ್ಲಿ ತುಂಬ ಜನಕ್ಕೆ ಮನಿ ಬ್ಲಾಕೇಜಸ್ ಕಾಣಿಸ್ತಾ ಇದೆ. ಓಕೆ, ತುಂಬ ಜನಕ್ಕೆ ಇಲ್ಲಿ ಮನಿ ಬ್ಲಾಕೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ.
ಇಲ್ಲಿ ತುಂಬ ಜನ ಏನು ಹೇಳ್ಬೋದು ವರ್ಕ್ ರಿಲೇಟೆಡ್ ಆಗಿ ಜಾಬ್ ರಿಲೇಟೆಡ್ ಆಗಿ ಹೊರಗಡೆ ಮನೆಯಿಂದ ಹೊರಗಡೆ ಇದ್ದು ಕೆಲಸ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಸೊ ನಿಮಗೆ ಅನ್ನಿಸ್ತಿರ್ಬೋದು ಇಲ್ಲಿ ಫ್ಯಾಮಿಲಿನ ಭೇಟಿ ಆಗದಿರೋ ತುಂಬ ದಿನಗಳಾಯಿತು, ಅಥವಾ ಇಲ್ಲಿ ನೀವು ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಅನಿಸ್ತಿದೆ. ಸೊ ಆ ಥರ ಒಂದು ಫೀಲಿಂಗ್ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ಕೆಲವೊಬ್ಬರು ತುಂಬ ಏನು ಹೇಳ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ವರ್ಕ್ ಮಾಡ್ತಿದ್ದೀರಾ, ಕೆಲಸ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಸೊ ಆ ಒಂದು ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಏನಾದರೂ ವರ್ಕ್ ಮಾಡಬೇಕು ಅಥವಾ ಆ ಒಂದು ಪ್ಲ್ಯಾನಿಂಗ್ ಏನಾದ್ರು ನಿಮ್ಮ ಲೈಫಲ್ಲಿ ಅಂದ್ಕೊಳ್ತಾ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮನಿ ರಿಲೇಟೆಡ್ ಆಗಿ. ಸೊ ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ಏನಾದರೂ ಒಂದು ಚೀಟಿಂಗ್ ಆಗುವಂಥ ಚಾನ್ಸಸ್ ಇರ್ಬೋದು, ಅಥವಾ ಮನಿ ಏನಾದರೂ ನಿಮಗೆ ಮನಿ ರಿಲೇಟೆಡ್ ಆಗಿ ಮೋಸ ಆಗುವಂಥದ್ದು, ಏನಾದರೂ ಸಮಥಿಂಗ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಅಥವಾ ಅದ್ರ ಬಗ್ಗೆ ಥಿಂಕ್ ಮಾಡಿ. ನಿಮ್ಮ ಪಾರ್ಟ್ನರ್ಶಿಪ್ ಏನಿದೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ, ಅವ್ರ ಬಗ್ಗೆ ತಿಳ್ಕೊಂಡು ನೀವು ಮನಿನ ಇನ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ಇಲ್ಲಿ ತುಂಬ ಜನ ನಿಮ್ಮ ಒಂದು ಜಾಬ್ನ ಚೇಂಜ್ ಮಾಡಬೇಕು, ಅಥವಾ ನಿಮ್ಮ ಜಾಬಲ್ಲಿ ರಿಲೇಟೆಡಲ್ಲಿ ಏನಾದರೂ ಟ್ರಾನ್ಸ್ಫರ್ ಸಿಗತ್ತಾ, ಅಥವಾ ಏನಾದರೂ ಪ್ರಮೋಷನ್ ಸಿಗತ್ತಾ ಅಂತ ಹೇಳಿ ತುಂಬ ಜನ ಏನಾದರೂ ಅಂದ್ಕೊಳ್ತಿದ್ರೆ ಡೆಫಿನೆಟ್ಲಿ ಸಿಗತ್ತೆ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ತುಂಬ ಜನ ಅಂದ್ಕೊಳ್ತಿರ್ಬೋದು ನಿಮ್ಮ ಜಾಬ್ ರಿಲೇಟೆಡಲ್ಲೇ ಅಥವಾ ನಿಮ್ಮ ಫೈನಾನ್ಷಿಯಲಿ ಏನೋ ಸಮಥಿಂಗ್, ಅಥವಾ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಿ ಸಮಥಿಂಗ್ ಏನೋ ರಿಲೇಟೆಡ್ ಆಗಿ ನೀವು ಬೇರೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಥವಾ ಬೇರೆ ಒಂದು ಬ್ರಾಂಚ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಿದ್ರೆ ಡೆಫಿನೆಟ್ಲಿ ಅದು ನಿಮಗೆ ಕೈಗೂಡತ್ತೆ. ನಿಮಗೊಂದು ಒಳ್ಳೆ ಟೈಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರ್ಬೋದು ಫೈನಾನ್ಷಿಯಲಿ, ಆ ಪ್ರಾಬ್ಲಮ್ಸ್ ಎಲ್ಲದೂ ಎಂಡ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ನಿಮಗೆ ಪ್ರಾಬ್ಲಮ್ಸ್ ಎಲ್ಲದೂ ಕಡಿಮೆ ಆಗುವಂಥ ಚಾನ್ಸಸ್ ಇರ್ಬೋದು, ಅಥವಾ ನಿಮ್ಮ ಪ್ರಾಬ್ಲಮ್ಸಿಗೆ ಒಂದು ಕೊನೆ ಅನ್ನೋದು ಸಿಗ್ತಾ ಇದೆ. ಡೋಂಟ್ ವರಿ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಫೈನಾನ್ಷಿಯಲ್ ಇಶ್ಯೂಸಿಗೆ ಏಂಜಲ್ಸಿಂದ ಏನು ಗೈಡೆನ್ಸ್ ಬರ್ತಾ ಇದೆ, ಏನು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಅಪಾರ್ಚುನಿಟಿ, ಒಂದೊಳ್ಳೆ ನಿಮಗೆ ಜಾಬ್ ರಿಲೇಟೆಡಲ್ಲಿ ಒಂದು ಅಪಾರ್ಚುನಿಟಿಗಳು ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಡೋಂಟ್ ಸ್ಟಾಪ್. ಇಲ್ಲಿ ಏನು ಹೇಳ್ಬೋದು, ಅದ್ರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಅದನ್ನು ಆಗುತ್ತೋ ಇಲ್ವೋ ಅಂಥೇಳಿ ತುಂಬ ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡಬೇಡಿ. ಓಕೆ, ತುಂಬ ನೆಗೆಟಿವ್ ಆಗಿ ಏನೋ ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಸಮಥಿಂಗ್ ಇಲ್ಲೇನೋ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ಆಗುತ್ತೋ ಇಲ್ವೋ ಅಂಥೇಳಿ. ಸೊ ಅಬಂಡೆನ್ಸ್, ಸೊ ಬ್ಯೂಟಿಫುಲ್ ಕಾರ್ಡ್ ಅಬಂಡೆನ್ಸ್ ಅಂತ ಹೇಳಿ ಬಂದಿದೆ. ಡೆಫಿನೆಟ್ಲಿ ನಿಮ್ಮ ಫೈನಾನ್ಷಿಯಲಿ ಏನೇ ಇಶ್ಯೂಸ್ ಇದ್ದರೂ, ಅಥವಾ ನಿಮ್ಮ ಕೆರಿಯರ್ ವಿಷಯವಾಗಿ ಏನೇ ಇಶ್ಯೂಸ್ ಇದ್ದರೂ ಡೆಫಿನೆಟ್ಲಿ ಅದೆಲ್ಲದೂ ರಿಮೂವ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಒಂದು ಅಬಂಡೆನ್ಸ್ ಅನ್ನೋದು ಡೆಫಿನೆಟ್ಲಿ ಬರುತ್ತೆ. ಒಂದು ಒಳ್ಳೆ ಗುಡ್ ಅಪಾರ್ಚುನಿಟಿ ಸಹ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಅದನ್ನು ನೀವು ಏನು ಹೇಳ್ಬೋದು, ಖುಷಿಯಿಂದ ನಿಮ್ಮ ಲೈಫಲ್ಲಿ ಬರಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಅದನ್ನು ತಡೆಯುವಂಥ ಪ್ರಯತ್ನ ಮಾಡಬೇಡಿ. ಏನೇ ಒಂದು ನಿಮ್ಮ ಲೈಫಲ್ಲಿ ಗುಡ್ ಅಪಾರ್ಚುನಿಟಿಗಳು ಬಂದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ, ಅದನ್ನು ಸ್ಟಾಪ್ ಮಾಡ್ಕೊಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳಿ ಬಂದಿದೆ. ಇಲ್ಲಿ ನಿಮ್ಮ ಏನು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ, ಅಥವಾ ನಿಮ್ಮ ಬಾಸ್ ಹತ್ರ ಇರ್ಬೋದು, ಅಥವಾ ನಿಮ್ಮ ಜಾಬ್ ರಿಲೇಟೆಡ್ ನಿಮ್ಮ ಕೆರಿಯರ್ ವಿಷಯವಾಗಿ ಏನಾದರೂ ನಿಮ್ಮ ಮನೆಯವ್ರ ಹತ್ರ ಮಾತಾಡಬೇಕು ಅಂತಿದ್ರೆ ಕ್ಲಿಯರಾಗಿ ಮಾತಾಡಿ. ನಿಮ್ಗೆ ಏನು ಮಾಡಬೇಕಂತ ಅನ್ನಿಸ್ತಿದೆ, ನಿಮಗೆ ಒಂದು ಜಾಬ್ ರಿಲೇಟೆಡಲ್ಲಿ ಇರ್ಬೋದು, ನಿಮ್ಮ ಬಿಸ್ನೆಸ್ ರಿಲೇಟೆಡಲ್ಲಿ ಎನಿಥಿಂಗ್, ನಿಮ್ಮ ಕೆರಿಯರ್ ವಿಷಯವಾಗಿ ಏನಾದರೂ ಪ್ರೋಸೆಸ್ನ ಮಾಡಬೇಕು, ಈ ಥರ ಮಾಡಬೇಕಂತ ಪ್ಲ್ಯಾನಿಂಗ್ ಇದ್ದರೆ ಅದು ಓಪನ್ ಅಪ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ, ಅಥವಾ ನಿಮ್ಮ ಕ್ಲೈಂಟ್ಸ್ ಹತ್ರ ಕರೆಕ್ಟಾಗಿ ಕ್ಲಿಯರಾಗಿ ಹೇಳ್ಕೊಳ್ಳಿ, ಓಪನ್ ಮೈಂಡೆಡ್ ಆಗಿ ಹೇಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ಅದಕ್ಕೆ ಏಂಜಲಿಂದ ಆನ್ಸರ್ ಬಂದಿದೆ ಎಸ್ ಅಂತ ಹೇಳಿ. ಡೋಂಟ್ ವರಿ, ನಿಮ್ಮ ಒಂದು ಕೆರಿಯರ್ ಲೈಫ್ ಹಾಗೆ ನಿಮ್ಮ ಜಾಬ್ ರಿಲೇಟೆಡ್ ಆಗಿ ಒಂದು ಒಳ್ಳೆ ಅಪಾರ್ಚುನಿಟಿಗಳು ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.